صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರಾರ್ಥಿಸುವಾಗ ಕೈಯನ್ನು ಯಾವ ರೀತಿ ಹಿಡಿಯುತ್ತಿದ್ದರು ಎಂಬುದನ್ನು ಈ ಒಂದು ಹದೀಸ್ ತರಗತಿ ಮೂಲಕ ತಿಳಿಯೋಣ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅನಸ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಯರ್ಫഉ ಯದೈಹಿ ಹತ್ತಾ ಯುರಾ ಬಯಾಲು ಇಬ್ತೈಹಿ ಫಿದ್ದುಆಇ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಆ ಪವಿತ್ರವಾದಂತಹ ಕೈಯ ಬಿಳಿಭಾಗವು ಪ್ರದರ್ಶನವಾಗುವಂತಹ ಕಾಣುವಂತಹ ರೀತಿಯಲ್ಲಿ ಕೈಯನ್ನು ಮೇಲಕ್ಕೆ ಎತ್ತುತ್ತಿದ್ದರು ಎಂದು. ಆದ್ದರಿಂದ ನಾವು ಕೂಡ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಆ ರೀತಿ ಕೈಯನ್ನು ಮೇಲಕ್ಕೆ ಎತ್ತಿ ಕೈಯ ಬಿಳಿಭಾಗ ಅದು ಪ್ರದರ್ಶನ, ಅದು ಕಾಣುವಂತಹ ರೀತಿಯಲ್ಲಿ ಆಗಿರಬೇಕು. ನಾವು ಹೊಟ್ಟೆಯ ಬಳಿ ಕೈ ಇಟ್ಟುಕೊಂಡು ಒಂದು ಕೈಯ ಮೇಲೆ ಮತ್ತೊಂದು ಕೈಯನ್ನು ಇಟ್ಟುಕೊಂಡು ಆ ರೀತಿ ನಾವು ಪ್ರಾರ್ಥನೆಯಲ್ಲಿ ಕೈಯನ್ನು ಹಿಡಿಯುವುದು ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ತಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎರಡೂ ಕೈಯ ಬಿಳಿಭಾಗ ಕಾಣುವಂತಹ ರೀತಿಯಲ್ಲಿ ಮೇಲಕ್ಕೆ ಎತ್ತಿಕೊಂಡು ಪ್ರಾರ್ಥನೆಯಲ್ಲಿ ಕೈಯನ್ನು ಎತ್ತುತ್ತಿದ್ದರು ಎಂಬುದು ಸ್ವಹೀಹಾದಂತಹ ಹದೀಸ್ನಲ್ಲಿ ಬಂದಂತಹ ಸಂಗತಿಯಾಗಿದೆ. ಆದ್ದರಿಂದ ಇನ್ನು ಮುಂದೆ ನಮ್ಮ ಪ್ರಾರ್ಥನೆಯಲ್ಲೂ ಅದೇ ರೀತಿ ಇರಲು ನಾವು ಪ್ರಯತ್ನಿಸೋಣ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.